R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಯಲಬುರ್ಗಾ ತಾಲೂಕಿನ ಎಲ್ಲಾ ಗ್ರಾಮಗಳ ಅಂಗಡಿ ಡಬ್ಬಗಳಲ್ಲಿ ಎಲ್ಲದರಲ್ಲಿ ಹೆಚ್ಚಿದಂತ ಮದ್ಯ ಮಾರಾಟ ಮಾಡುತ್ತಿದ್ದರೂ ಅಬಕಾರಿ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಯಾವುದೇ ಕ್ರಮಗಳನ್ನು ಕೈಗೊಳ್ಳದ ಅಧಿಕಾರಿಗಳು ಜಾಣ ಕುರುಡರಂತೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡರು ಆರೋಪಿಸಿದ್ದಾರೆ. ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರತಿ ಗ್ರಾಮದ ಚಹದ ಅಂಗಡಿ, ಕಿರಾಣಿ ಅಂಗಡಿ, ಎಗ್ ರೈಸ್, ಪ್ರತಿಯೊಂದು ಕ್ರಾಸ್ಗಳಲ್ಲಿ ಹುಟ್ಟಿಕೊಂಡ ಡಾಬಾದ ಅಂಗಡಿಗಳಲ್ಲಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿವರೆಗೆ ನಿರಂತರ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದು ಎಲ್ಲ ಅಧಿಕಾರಿಗಳು ತಿಳಿದಿದ್ದರೂ ತಾಲೂಕಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಇದ್ದರೂ ಇಲ್ಲದಂತೆ ಕಾರ್ಯನಿರ್ವಹಿಸುತ್ತಾರೆ ಎಂದು ಹೇಳಿದರು. ಇವೆಲ್ಲವೂ ಅನುಮಾನಕ್ಕೆ ಈಡುಮಾಡಿಕೊಡ್ತಾ ಇದೆ. ಇತ್ತೀಚೆಗೆ ಯಲಬುರ್ಗಾ ತಾಲೂಕಿನ ಶಾಸಕರು ತಾವು ಮಾಡಿದ 1985ರಿಂದ ಮಾಡಿದಂಥ ಸಾಧನೆಯನ್ನ ಪುಸ್ತಕ ರೂಪದಲ್ಲಿ ಯಲಬುರ್ಗಾ ಕ್ಷೇತ್ರ ಸುವರ್ಣ ಯುಗದಿಂದ ಪ್ರಾರಂಭ ಆಗಿದೆ ಎನ್ನುವಂತಹ ರೀತಿಯಲ್ಲಿ ಬಿಡುಗಡೆ ಮಾಡಿದರು. ಇದೊಂದು ತುಂಬ ಸಂತಸದ ವಿಚಾರ. ಆದರೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ 5 ಗಂಟೆಗೆ ಎಲ್ಲೆಂದರಲ್ಲಿ ಮದ್ಯ ಮಾರಾಟದ ಸುವರ್ಣ ಯುಗ ಪ್ರಾರಂಭವಾಗಿದೆಯೇ ಎಂಬ ಪ್ರಶ್ನೆಯನ್ನ ಇಲ್ಲಿ ಹೇಳಿದರು. ಬಸವರಾಜ ರಾಯರೆಡ್ಡಿಯವರು ಶಾಸಕರಾದ ನಂತರ ಯಲಬುರ್ಗಾ ತಾಲೂಕಿನೆಲ್ಲೆಡೆ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಗಿದೆ. ಆದ್ದರಿಂದ ಶಾಸಕರು ಈ ಕುರಿತು ಕಾಳಜಿ ವಹಿಸಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಲು ಮುಂದಾಗಬೇಕು. ಸಾರಾಯಿ ಕುಡಿತದಿಂದ ಹಲವಾರು ಬಡ ಕುಟುಂಬಗಳು ಬೀದಿಗೆ ಬಂದಿವೆ. ಇತ್ತೀಚೆಗೆ ಗ್ರಾಮೀಣ ಪ್ರದೇಶಕ್ಕೆ ಬರುವ ಮದ್ಯವು ಕಳಪೆ ಮಟ್ಟದ ಸರಬರಾಜು ಮಾಡುವುದರಿಂದ ಎಷ್ಟೋ ಯುವಕರು ಕುಡಿತದಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದು, ಇಂದಿನ ಯುವಕರು ವಯೋವೃದ್ಧರವರೆಗೂ ಹುಡುಗರು ಕುಡಿತಕ್ಕೆ ಬಲಿಯಾಗಿ ಮದ್ಯದ ಕುಡಿತದಿಂದ ಮನೆಯಲ್ಲಿ ಕಲಹಗಳಿಂದ ಕುಟುಂಬಗಳು ಬೀದಿ ಪಾಲಾಗುತ್ತಿವೆ. ಮಾನ್ಯ ಶಾಸಕರ ಸುವರ್ಣ ಯುಗಕ್ಕೆ ಅಕ್ರಮ ಮದ್ಯ ಮಾರಾಟದ ಗಪ್ಪು ಚುಕ್ಕಿಯಾಗಿದೆ. ಸಾಧ್ಯವಾದರೆ ಈ ಕ್ಷೇತ್ರದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಿ ಮಾದರಿ ಶಾಸಕರಾಗಿ ಎಂದು ಮನವಿ ಮಾಡುತ್ತೇನೆ ಎಂದರು. ಬಸವರಾಜ್ ಮಂಡಲಮರಿ, R5 ನ್ಯೂಸ್, ಕೊಪ್ಪಳ.